14 ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಹಿರಿಯಡ್ಕ ಸಬ್ ಜೈಲಿನಲ್ಲಿ ಪ್ರತ್ಯೇಕವಾದಂತಹ ಸೆಲ್ನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಜಾಮೀನು ವಿಚಾರಣೆಯ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ತಲೆ ಕೆಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ನಾಳೆ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿಯ ಬೇಲ್ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಬ್ರಹ್ಮಾವರ ತಾಲೂಕು ಕೋರ್ಟ್ಗೆ ಈ ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪೊಲೀಸರು ಹಾಜರುಪಡಿಸುತ್ತಾರೆ. ನಾನ್ ಬೇಲಬಲ್ ಸೆಕ್ಷನ್ ನಡುವೆಯೂ ಕೂಡ ವಕೀಲರು ಬೇಲ್ ಸಿಗುವಂತ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕೇಸಲ್ಲಿ 2 ನಾನ್ ಬೇಲಬಲ್ ಸೆಕ್ಷನ್ಗಳನ್ನು ಹಾಕಿದ್ದಾರೆ. 3 ವರ್ಷ ಶಿಕ್ಷೆ ಮತ್ತೆ ದಂಡ ವಿಧಿಸುವಂತ ಸಾಧ್ಯತೆ ಇರುವಂತ ಸೆಕ್ಷನ್ಗಳು ಅದು. ಅದರ ಹೊರತಾಗಿಯೂ ನಾಳೆ 100ಕ್ಕೆ 100 ಬೇಲ್ ಸಿಗುತ್ತೆ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ವಿಶ್ವಾಸ ಇಟ್ಕೊಂಡಿದ್ದಾರೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾಳೆ ಅದು ನಿರ್ಧಾರ ಆಗುತ್ತೆ. ನಿನ್ನೆ ಬೆಳಿಗ್ಗೆ 10:30 ಸುಮಾರಿಗೆ ಉಜಿರೆಯಲ್ಲಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಿಂದ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಕಾನೂನು ಪ್ರಕ್ರಿಯೆಗಳನ್ನು ಮಾಡಿ ಅವರನ್ನು ಬಂಧಿಸ್ತಾರೆ. ನಂತರ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಅವರ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ನಾಳೆ ನಡೆಯೋದಿದೆ. ನಾನ್ ಬೇಲೇಬಲ್ ಒಫೆನ್ಸ್ ಇರುವುದರಿಂದ ನ್ಯಾಯಾಲಯ ಸುಮೋಟೋ ಆರೋಪಿಯನ್ನು ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ. ಅಭಿಯೋಜನೆ ಸಲ್ಲಿಸಿದ ಆಕ್ಷೇಪಣೆ ನಂತರ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೀಲಿಕ್ಕೆ ಇದೆ ಇನ್ನೊಂದು ಸರಿ. ಆ ನಂತರ 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಅವರು ಸರ್ ಆರ್ಗ್ಯುಮೆಂಟ್ ಬೇಲ್ ಅಪ್ಲಿಕೇಶನ್ ನಾವು ಮೂವ್ ಮಾಡಿದ್ದೇವೆ. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ ನಂತರ ಅದು ಅಭಿಯೋಜನೆಯವರು ಕೂಡ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕಿದ್ದಾರೆ. ಯಾಕಂದರೆ ಇದು ನಾನ್ ಬೇಲೇಬಲ್ ಆಫೆನ್ಸ್ ಇರುವುದರಿಂದ ಅವರಿಗೆ ಅವಕಾಶ ಕೊಡಬೇಕಾಗುತ್ತೆ ಕಾನೂನಿನ ಹಿತದೃಷ್ಟಿಯಿಂದ. ಆನಂತರ ನಾನು ನ್ಯಾಯಾಲಯವನ್ನು ಮನವಿ ಮಾಡಿಕೊಂಡಿದ್ದೇನೆ. ಯಾಕಂದರೆ ಇದು ಎಲ್ಲಿ ಕೂಡ ಇದು BL ಸಂತೋಷ್ ಅವರ ವಿರುದ್ಧವಾದಂಥ ಹೇಳಿಕೆ. ಅದರಿಂದ BL ಸಂತೋಷ್ ಅವರು ಎಲ್ಲಿ ಕೂಡ ಆರೋಪಿಯ ವಿರುದ್ಧ ಎಲ್ಲಿ ಕೂಡ ಪ್ರಕರಣ ದಾಖಲು ಮಾಡಲಿಲ್ಲ. ಮತ್ತು ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಆ ದೂರಿನಲ್ಲಿ ಶಾಂತಿ ಕದಡುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಆದರೆ 16ನೇ ತಾರೀಕಿಗೆ ಆ ವಿಡಿಯೋ ವೈರಲ್ ಆಗಿದೆ. ಆದರೆ ಇಲ್ಲಿವರೆಗೆ ಯಾವುದೇ ಅಹಿತಕರ ಘಟನೆ ನಡೀಲಿಲ್ಲ. ಅದರಿಂದ ನ್ಯಾಯಾಲಯ ಬೇಲ್ ಕೊಡಬೇಕು. ಮತ್ತು ಆರೋಪಿಯನ್ನು ಬಂಧನ ಮಾಡಿದಂಥ ಕಾರಣ ಕೂಡ ಸರಿ ಇಲ್ಲ ಅಂತ ನಾನು ಕೋರ್ಟಿಗೆ ಮನವರಿಕೆ ಮಾಡಿದ್ದೇನೆ. ಸರ್, ಈಗ ನೀವು ಹೇಳಿದ್ರಿ ನಾನ್ ಬೇಲೇಬಲ್ ಸೆಕ್ಷನ್ ಇರೋದ್ರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಆಗೋದಕ್ಕೆ ಟೈಮ್ ಕೊಟ್ಟರು ಅಂತ ಹೇಳಿದ್ರು. ಹೌದು ಸರ್. ಯಾವುದು ನಾನ್ ಬೇಲೇಬಲ್ ಸೆಕ್ಷನ್? ಸರ್ ಅದರಲ್ಲಿ 3 ಸೆಕ್ಷನ್ ಇದೆ ಸರ್. ಒಂದು ಸೆಕ್ಷನ್ 196, 352, 352 ಸರ್, 352 ಸಬ್ಕ್ಲಾಸ್ 2 ಮತ್ತು 352 ಸರ್. ಇದರಲ್ಲಿ ಒಂದು ನಾನ್ ಬೇಲೇಬಲ್ ಇದೆ, 2 ನಾನ್ ಬೇಲೇಬಲ್ ಇದೆ, ಒಂದು ಬೇಲೇಬಲ್ ಇದೆ ಸರ್. ಸೆಕ್ಷನ್ 353 ಇಸ್ ಎ ನಾನ್ ಬೇಲೇಬಲ್, 196 ಇಸ್ ಎ ಸಬ್ಕ್ಲಾಸ್ 1 ಇಸ್ ಎ ನಾನ್ ಬೇಲೇಬಲ್. ಆನಂತರ 352 ಇಸ್ ಎ ಬೇಲೇಬಲ್ ಸರ್. 2 ಸೆಕ್ಷನ್ಸ್ ಎಷ್ಟಿದೆ ಪನಿಷ್ಮೆಂಟ್? ಸರ್ ಅಲ್ಲಿ ಪನಿಷ್ಮೆಂಟ್ ಇರೋದು ಅಪ್ ಟು 3 years ಮತ್ತೆ ಫೈನ್ ಅಂತ ಇದೆ ಸರ್. ಅಲ್ಲ, ನಾನ್ ಬೇಲೇಬಲ್ ಸೆಕ್ಷನ್ಸ್ಗೆ ಎಷ್ಟಿದೆ? ಅದು ಅಷ್ಟೇ ಸರ್. ಒಂದು ಬೇಲೇಬಲ್ ಒಫೆನ್ಸ್ಗೆ 2 years ಅಂತ ಇದೆ, ನಾನ್ ಬೇಲೇಬಲ್ ಒಫೆನ್ಸಿಗೆ 3 years ಆ್ಯಂಡ್ ಫೈನ್ ಅಂತ ಇದೆ ಸರ್. ಈಗ 23rd ಬೇಲ್ ಆರ್ಗ್ಯುಮೆಂಟ್ ಇರುತ್ತೆ. ಬೇಲ್ ಆಕ್ಷೇಪಣೆಯನ್ನು ಅಭಿಯೋಜನೆ ಇಲಾಖೆ ಸಲ್ಲಿಸಲಿಕ್ಕೆ ಇದೆ. ಆನಂತರ ಅವತ್ತೇ ನಾವು ಅದರ ಮೇಲೆ ವಾದ ಮಂಡಿಸಲಿಕ್ಕೆ ಇದ್ದೇವೆ ಸರ್. 100ಕ್ಕೆ 100 ಅವರು ಈ ಪ್ರಕರಣದಿಂದ ಅವರಿಗೆ 100ಕ್ಕೆ 100 ಬೇಲ್ ಸಿಗುತ್ತೆ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಅದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.